ನಾನು ಈಗಾಗಲೇ ಹಿಂದೆ ಹೇಳ್ದಂಗೆ ಜನರ ಸಮಸ್ಯೆ ಆಲಿಸಲು ಒಂದು ಹೊಸ ಇಲಾಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಒಬ್ಬ ಮಂತ್ರಿಗೆ ಆ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸ್ತಾ ಇದ್ದೇನೆ. ಅದು ಪ್ರಜಾಸೇವೆ ಇಲಾಖೆ ಅಂತ ಹೇಳಿ ಅದಕ್ಕೆ ಕರೀತಾ ಇದ್ದೇವೆ. ಯಾರದೇ ಗ್ರೀವೆನ್ಸಸ್ ಇರಲಿ, ಜನರ ಸಮಸ್ಯೆ ಇರಲಿ, ಪ್ರತಿಭಟನೆ ಮಾಡೋರಿರಲಿ, ಅವರ ನೋವುಗಳನ್ನು ಹೇಳ್ಕೊಳ್ಳಿಕ್ಕೆ, ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸರ್ಕಾರದ ಆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆ ವಿಚಾರಗಳನ್ನು ತಲುಪಲಿಕ್ಕೆ ಈ ಇಲಾಖೆ ಕೆಲಸ ಮಾಡ್ತದೆ. ಇಲಾಖೆಗೆ ಸೂಕ್ತವಾದಂಥ ಅಧಿಕಾರಿಗಳು ಕೂಡ, ಒಬ್ಬ IAS ಅಧಿಕಾರಿ ಕೂಡ ಇದಕ್ಕೆ ಅವರಿಗೆ ಸೆಕ್ರೆಟರಿಯಾಗಿ ನೇಮಕವನ್ನು ನಾವು ಮಾಡ್ತಾ ಇದ್ದೇವೆ. ಈ ತೀರ್ಮಾನವನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಎಲ್ಲೇ ಪ್ರೊಟೆಸ್ಟ್ಗಳು ನಡೀತಾ ಇರಲಿ, ಅಪ್ಲಿಕೇಶನ್ನ ರಿಸೀವ್ ಮಾಡಿಕೊಂಡು ಇದನ್ನು ಕಾನೂನುಬದ್ಧವಾಗಿ ಸಹಾಯ ಮಾಡೋದಾದರೆ ನಾವು ಪ್ರೋಸೆಸ್ ಮಾಡ್ತೇವೆ ಮತ್ತು ಆ ಸಂಬಂಧಪಟ್ಟಂಥ ಮಂತ್ರಿಗೆ ಅದನ್ನು ತಲುಪೋ ರೀತಿಯಲ್ಲಿ, ಇಲ್ಲ ಜಿಲ್ಲಾ ಮಿನಿಸ್ಟ್ರು ಹೋಗಿ ರಿಸೀವ್ ಮಾಡ್ಕೋಬೋದು, ಇಲ್ಲ ಜಿಲ್ಲಾಧಿಕಾರಿಗಳು ಮಾಡ್ಕೋಬೋದು, ಇಲ್ಲ ಯಾವುದೇ ಅಧಿಕಾರ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಆ ಇಲಾಖೆಯಿಂದ ಪ್ರೋಸೆಸ್ ಆಗುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಆಮೇಲೆ ಪ್ರತಿ ಡಿಸ್ಟಿಕ್ ಮಿನಿಸ್ಟ್ರು ಕಂಪಲ್ಸರಿ 2 ದಿನ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಈ ಒಂದು ಪ್ರಜಾಸೇವೆ ಅಭಿಯಾನವನ್ನ ಅವರು ಕಂಪಲ್ಸರಿ ಮಾಡಲೇಬೇಕು. ತಿಂಗಳಿಗೆ 2 ದಿನ, ಮೊದಲನೇ ಶನಿವಾರ, 3ನೇ ಶನಿವಾರ, ಫಸ್ಟ್ ಸಾಟರ್ಡೆ ಆಫ್ ದಿ ಮಂತ್ ಆರ್ ಥರ್ಡ್ ಸಾಟರ್ಡೆ ಆಫ್ ದಿ ಮಂತ್. ರಜಾ ಇತ್ತು ಅಂತಂದ್ರೆ ಅದು ಹಿಂದಿನ ದಿನ ಅವರು ಹೋಗ್ತಾರೆ, ಅಕಸ್ಮಾತ್ ಏನಾದ್ರು ಗೌರ್ಮೆಂಟ್ ರಜಾ ಇತ್ತು ಅಂತಂದ್ರೆ. ಸೊ ಎಲ್ಲ ಮಂತ್ರಿಗಳು ಕೂಡ, ಆ ಶಾಸಕರು ಯಾರು ಆ ಜಿಲ್ಲೆ ಆ ಕ್ಷೇತ್ರದ ಶಾಸಕರು ಇರ್ತಾರೆ ಅವ್ರನ್ನ ಇಟ್ಕೊಂಡು ಸೊ ಅಲ್ಲಿ ಹೋಗಿ ಈ ಒಂದು ಜನರ ಸಮಸ್ಯೆಗಳನ್ನು ಸ್ಪಂದಿಸಲಿಕ್ಕೆ ಆ ಪ್ರಜಾಸೇವೆ ಅಭಿಯಾನವನ್ನ ಮಾಡ್ತಾರೆ. ಎಲ್ಲ ಇಲಾಖೆಯ ಕೌಂಟರ್ಗಳು ಕೂಡ ಅಲ್ಲಿ ಇರ್ತದೆ. ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿರಬೇಕು. ಏನೇನು ಅವ್ರದ್ದು ಗ್ರೀವೆನ್ಸಸ್ ಇದೆ ಮೊದಲೇ ಅವ್ರಿಗೆ ಜನರಿಗೆ ಆ ಮಂತ್ರಿ ಹೋಗೋದನ್ನ ನಾವು ತಿಳಿಸ್ತೇವೆ, ದಿನಾಂಕವನ್ನ ತಿಳಿಸ್ತೇವೆ. ಅಪ್ಲಿಕೇಶನ್ ಕೂಡ ಆ ತಾಲೂಕುಗಳಲ್ಲಿ ಆ ತಾಲೂಕಲ್ಲಿ ಅಪ್ಲಿಕೇಶನ್ಸ್ ಇದೆ, ಆ ಅಪ್ಲಿಕೇಶನ್ಸ್ನ ಫಾರ್ಮನ್ನು ಕೂಡ ನಾವು ಮುಂಚಿತವಾಗಿ ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡ್ತೇವೆ. ಬಂದು ಅವರು ಫಿಲಪ್ ಮಾಡಿಬಿಟ್ಟು ತಂದು ಆ ಕೌಂಟರ್ಗಳಿಗೆ ಅವರೇ ಕೊಡ್ಬೋದು. ಅದನ್ನು ಯಾವ ರೀತಿ ಮಂತ್ರಿಗಳಿಗೂ ಕೊಡ್ಬೋದು, ಶಾಸಕರಿಗೂ ಕೊಡ್ಬೋದು, ಆ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಆದಷ್ಟು ಜನ ಬೆಂಗಳೂರು ಬಂದು ಇಲ್ಲಿ ಬಂದು ಕಾಯ್ಕೊಂಡಿದ್ದು ಕೊಡೋದ್ ಬದಲು, ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ ಬದಲು ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು. ನಮ್ಮ ಉದ್ದೇಶ ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಂಪಲ್ಸರಿ ತಿಂಗಳಿಗೆ 2 ದಿನ ಪ್ರತಿ ವಿಧಾನಸಭಾ ಕ್ಷೇತ್ರನೂ ಅವ್ರ ಜಿಲ್ಲೆಗೆ ಏನು ವಹಿಸಿರ್ತೀವಿ ಅವರು ಕಂಪಲ್ಸರಿ ಅವ್ರು ಹೋಗ್ಲೇಬೇಕಾಗ್ತದೆ. ಎರಡನೇದು, ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ ಮೊನ್ನೆ ನಾನು ನಿಮ್ಗೆಲ್ಲ ವ್ಯಕ್ತಪಡಿಸಿದ್ದೆ. ಪ್ರೈವೇಟೈಸೇಷನ್ ಆಫ್ ಪವರ್ ಬಗ್ಗೆ ಒಂದು ದೊಡ್ಡ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಈಗಾಗಲೇ ಟಾಟಾ ಅವರು ಅರ್ಜಿ ಹಾಕೊಂಡಿದ್ದಾರೆ. ಸೊ ನಾಳೆ KRC ಅವರು ಫೈನಲ್ ಕರೆದುಕೊಂಡಿದ್ದಾರೆ ಏನ್ ಡಿಸಿಷನ್ ತಗೋಬೇಕು ಅಂತ. ಬಟ್ ನಾನು ಎಲ್ಲ ಎಸ್ಕಾಮ್ಸ್ಗೆ ಸರ್ಕಾರದ ವತಿಯಿಂದ ನಾನು ಅವ್ರಿಗೆ ಹೇಳಿದ್ದೇನೆ, ನಿಮ್ಮ ಅಬ್ಜೆಕ್ಷನ್ ಅನ್ನ ಕಂಪ್ಲೀಟ್ ನೀವು ಹಾಕಬೇಕು, ಸರ್ಕಾರ ಸಮ್ಮತಿ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದನ್ನ ನೀವು ನಿಮ್ಮ ಎಸ್ಕಾಮ್ಸ್ ಅವರು ನೀವು ತಿಳಿಸ್ಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದೇನೆ. ಹಿಂದೆ BJP ಸರ್ಕಾರದತ್ತ ಇದ್ದಂಥ ಸಂದರ್ಭದಲ್ಲಿ ಬಹಳ ಹಿಂದೆ
ಇದಕ್ಕೆ ಲೈಸೆನ್ಸ್ ಹಾಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿತ್ತು. ಆ ಪ್ರಕಾರ ಅವರು ಹಾಕಿದ್ದಾರೆ. ಸರ್ಕಾರದ ಅಭಿಪ್ರಾಯನ ನಾವೆಲ್ಲ ಎಸ್ಕಾಂಗೆ ತಿಳಿಸಿದ್ದೇವೆ. KRC ಅವರು ನಾಳೆ, ಐ ಥಿಂಕ್ ನಾಳೆನೋ ನಾಳಿದ್ದು ಏನೋ ಇದೆ, ಅವರು ತೀರ್ಮಾನವನ್ನು ಅವ್ರು ಏನು ಬೇಕೋ ಅವ್ರಿಗೆ ಬಿಟ್ಟಿದ್ದೇನೆ. ಬಟ್ ನಮ್ಮ ಸರ್ಕಾರದ ಒಪಿನಿಯನ್ನ ನಮ್ಮ ಎಸ್ಕಾಮ್ಸ್ ಯಾರಿಗೆ ಅವರು ಅಪ್ಲಿಕೇಶನ್ ಹಾಕ್ಕೊಟ್ಟಿದ್ದಾರೆ ಅವ್ರಿಗೆ ಏನು ಒಪಿನಿಯನ್, ನಮ್ಮ ಸರ್ಕಾರದ ಒಪಿನಿಯನ್ ನಾನು ತಿಳಿಸಿದ್ದೇನೆ. ಸರ್ಕಾರ ಈಗ ಅವರು ಹಾಕೊಂಡಿರೋದು ಸರ್ಕಾರಕ್ಕೆ ಅರ್ಜಿ ಹಾಕಿಲ್ಲ. ಅವರು KRC ಹಾಕಿದ್ದಾರೆ. KRC ಅವರು ಎಸ್ಕಾಂ ಒಳಗೆ ಕೇಳಿದ್ದಾರೆ. ಎಸ್ಕಾಂ ಅವರು ಅವ್ರ ಅಭಿಪ್ರಾಯ ತಿಳಿಸಿ ನನ್ನ ಹತ್ರ ಬಂದಿದ್ರೆ ನಾನು ಹೇಳ್ತಿದ್ದೆ ಅವ್ರಿಗೆ. ಅವ್ರು ನನಗೆ ಗೌರ್ಮೆಂಟ್ಗೆ ಬಂದು ಅವರು ಕೇಳಿಲ್ಲ, ಪರ್ಮಿಷನ್ ಅವ್ರು ಕೇಳಿಲ್ಲ. ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಆತಂಕ ಇರೋದು ಸರ್. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ವಿದ್ಯುತ್ ಕೊಡ್ತಾ ಇಲ್ಲ, ಜ್ಯೋತಿ ಕೊಡ್ತಾ ಇದ್ದಾರೆ. ಹೀಗಿದ್ದಾಗ ನೇರವಾಗಿ ಜನರಿಗೆ ಸಮಸ್ಯೆ. ಈಗ ನಾನು ಅದಕ್ಕೆ ಯಾವುದಕ್ಕೂ ಉತ್ತರ ಈಗ ಹೇಳಕ್ ತಯಾರಿಲ್ಲ. ಐ ಆಮ್ ಟೆಲಿಂಗ್ ಯು ದಿ ಪಾಲಿಸಿ. ನಾನು ಬೇರೆ ಸಂದರ್ಭದಲ್ಲಿ ನಾನು ಉತ್ತರ ಕೊಡ್ತೀನಿ ನಿಮಗೆ. ಈಗ ನಾನು ಸರ್ಕಾರಕ್ಕೆ ಅವರೇನು ನನಗೆ ಅರ್ಜಿ ಕೊಟ್ಟಿಲ್ಲ, KRC ಕೊಟ್ಟಿದ್ದಾರೆ. KRC ಅವರು ನಮಗೆ ನಿಮ್ದು ಒಪಿನಿಯನ್ ಏನು ಅಂತ ನಮ್ಮ ಎಸ್ಕಾಂಗಳು ಕೇಳಿದ್ದಾರೆ. ಎಸ್ಕಾಂ ಅವರು ನಮ್ಗೆ ಕೇಳಿದ್ದಾರೆ. ನಾವು ಸರ್ಕಾರದವರು ನೀವು ಇದಕ್ಕೆ ಒಪ್ಪಕ್ಕೆ ಹೋಗಬೇಡಿ, ನಮ್ಮ ಸರ್ಕಾರದ ಸಹಮತ ಇದಕ್ಕೆ ಬರುವುದಿಲ್ಲ ಅನ್ನೋದನ್ನ ನೀವು ತಿಳಿಸಿ ಅನ್ನೋದನ್ನ ನಾನು ಹೇಳಿದ್ದೇನೆ. ನಾಳೆ ಅದರ ಉಲ್ಟಾಗಿ ಸರ್ಕಾರದ ನಿಲುವಿಗೆ ವಿರುದ್ಧವಾಗಿ KRC ನಿರ್ಧಾರ ತಗೊಂಡ್ರೆ ಏನ್ ಮಾಡ್ತಾರೆ? ಓಕೆ. ಆಮೇಲೆ OCCC ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದದ್ದು ತಮಗೆಲ್ಲ ಗೊತ್ತಿತ್ತು. 60-40 ಪ್ಲಸ್ 20% ಅಪ್ ಅಂಡ್ ಡೌನ್ ಅದಕ್ಕೆ ಪರ್ಮಿಷನ್ ಕೊಟ್ಟಿತ್ತು. ಭಾಳ ಹಳ್ಳಿಗಳಿಂದ ಮತ್ತೊಂದಿಂದ ಕೆಲವರಿಗೆಲ್ಲ ಭಾಳ ರಿಕ್ವೆಸ್ಟ್ ಇತ್ತು, ಅವ್ರಿಗೆಲ್ಲ ಎಕ್ಸಮ್ ಮಾಡಬೇಕು ಅಲ್ಲಿವರೆಗೂ ಅಂತೇಳಿ. ರೆಸಿಡೆನ್ಷಿಯಲ್ಗೆಲ್ಲ ಭಾಳ ಒತ್ತಡ ಇತ್ತು. ಅದಕ್ಕೆ ನಾವು ಒಪ್ಪಿದ್ದು. ಸೊ ಅದಕ್ಕೆ ಎಕ್ಸ್ಟೆನ್ಷನ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್, ನಾವು ಅಪ್ಲಿಕೇಶನ್ ಹಾಕಿಲ್ಲ, ನಾವು ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಯಾರ್ಯಾರು ಬಿಲ್ಡಿಂಗ್ ಕಟ್ಟಿದ್ದಾರೆ ಅದಕ್ಕೆ ಡೀಟೇಲ್ಸ್ ಕೊಟ್ಟು, ಬಿಲ್ಡಿಂಗ್ ಫೋಟೋಗ್ರಾಫ್ಸ್ ಕೊಟ್ಟು, ಎಲ್ಲ ದಾಖಲೆಗಳ ಸಮೇತ ಅವರ ಕೋಆರ್ಡಿನೇಟ್ಸ್ ಕೂಡ ಎಲ್ಲ ಗಮನದಲ್ಲಿ ಇಟ್ಕೊಂಡು ಅವರ ಅಡ್ರೆಸ್ಸು ಕ್ಲೀನಾಗಿ ಎಲ್ಲ ಸಮೇತ 15ನೇ ತಾರೀಕುವರೆಗೂ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ. ಆಗಸ್ಟ್ 15th. ರೆಸಿಡೆನ್ಷಿಯಲ್ ಬೇಡಿಕೆ ಬೇಕಾದಷ್ಟು. ಈಗ ಸದ್ಯಕ್ಕೆ ನಾವು ತೀರ್ಮಾನ ಮಾಡೋದು ರೆಸಿಡೆನ್ಷಿಯಲ್ ಮಾತ್ರ, ಗ್ರಾಹಕರು ಮಾತ್ರ. ನಾನು ಕೋರ್ಟ್ ಗಮನದಲ್ಲಿ ಇಟ್ಕೊಂಡೇ ಕೆಲಸ ಮಾಡ್ಬೇಕಲ್ಲಪ್ಪ.